ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಮಸಾಲ ಎಗ್ ಬೈಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕುವ. ಇವಾಗ ನಾವು ಎಗ್ಗನ್ನು ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕುವ. ನಂತರ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್. ಇದನ್ನು ಫಸ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡುವ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಮಾಡಿ, ಇಲ್ಲದೆ ಚಿಲ್ಲಿ ಪೌಡರ್ ಬರ್ನ್ ಆಗ್ತದೆ. ಸೊ ಇವಾಗ ಎಗ್ ಇಡುವ. ಬಾಯ್ಲ್ಡ್ ಎಗ್ ಇದನ್ನು ಫ್ರೈ ಮಾಡಬೇಕೀಗ. ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗ್ತದೆ. ಜಸ್ಟ್ ಫ್ಲೇವರಿಗೋಸ್ಕರ ಅಷ್ಟೇ, ನಮಗೆ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇದು ಈವ್ನಿಂಗ್ ಹೊತ್ತು ಅಥವಾ ನೀವೇನಾದರೂ ಬರೀ ರಸಮ್ ಮಾಡಿದರೆ ಅದಕ್ಕೆ ಸೈಡ್ಸ್ಗೆಲ್ಲ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಸೊ ನೀವು ಕೂಡ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹೇಳಿ. ಸೊ ಸ್ವಲ್ಪ ಅಂದರೆ ಕೆಲವರಿಗೆ ರೋಸ್ಟ್ ಇಷ್ಟ ಆಗ್ತದೆ, ಸ್ವಲ್ಪ ಇದರ ಮೇಲ್ಗಡೆ ವೈಟ್ ಎಗ್ ವೈಟ್ ರೋಸ್ಟ್ ಇಷ್ಟ ಆಗ್ತದೆ. ನಾನು ಸ್ವಲ್ಪ ಫ್ರೈ ಮಾಡ್ತೇನೆ ಅಷ್ಟೇ. ರೋಸ್ಟ್ ಇದ್ದರೂ ಕೂಡ ಒಳ್ಳೆಯದು ನಿಮಗೆ, ಹಾಗೆ ಅದರ ಮಧ್ಯೆ ಮಸಾಲ ಎಲ್ಲ ಬಂದವಾಗ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ಸೊ ಇದಿವಾಗ ಸಾಕು ನಮ್ಗೆ, ಇಷ್ಟು ಫ್ರೈ ಆದರೆ ಈಗ ಆಫ್ ಮಾಡುವ. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೇನೆ ನೋಡಿ. ಎಗ್ ಫ್ರೈ ಆಯಿತು. ಇವಾಗ ಇಲ್ಲಿಗೆ ಎಲ್ಲ ತರಕಾರಿಗಳನ್ನು ಹಾಕಬೇಕು. ಕ್ಯಾರೆಟ್, ಆಮೇಲೆ ಈರುಳ್ಳಿ ಚಾಪ್ಡ್, ಆಮೇಲೆ ಕೊತ್ತಂಬರಿ ಸೊಪ್ಪು, ನಂತರ ಚಾಪ್ಡ್ ಟೊಮ್ಯಾಟೊ ಸ್ಮಾಲ್ ಆಗಿ ಸಣ್ಣದಾಗಿ ಕತ್ತರಿಸಬೇಕಿದು. ಆ ನಂತರ ರೆಡ್ ಚಿಲ್ಲಿ ಪೌಡರ್, ಇದನ್ನ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಆಲ್ರೆಡಿ ಆಗ ಚಿಲ್ಲಿ ಪೌಡರ್ ಹಾಕಿದ್ದೆ. ಮತ್ತು ನಿಮಗೆ ಬೇಕಂತಿದ್ರೆ ದೊಡ್ಡವರು ತಿನ್ನೋದಾದರೆ ನಿಮಗೆ ಗ್ರೀನ್ ಚಿಲ್ಲಿ ಹಾಕ್ಬೋದು. ಕಾಶ್ಮೀರಿ ಚಿಲ್ಲಿ ಪೌಡರ್ ಅಷ್ಟೇನು ಸ್ಪೈಸಿ ಇರಲ್ಲ. ಸೊ ಇವಾಗ ಸ್ವಲ್ಪ ಚಾಟ್ ಮಸಾಲ, ನಂತರ ಒಂದು ಲೈಮ್ ಸ್ಕ್ವೀಸ್ ಮಾಡಬೇಕು. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಆಲ್ರೆಡಿ ಎಗ್ಗಿಗೆ ಕೂಡ ಹಾಕಿದ್ದೇವೆ, ಅದಕ್ಕೋಸ್ಕರ ಈ ಮಸಾಲೆಗೆ ಮಾತ್ರ ಒಂದು ಉಪ್ಪು. ಸೊ ಈಗ ಇದನ್ನು ಮಿಕ್ಸ್ ಮಾಡುವ. ಇದು ತುಂಬ ಚೆನ್ನಾಗಿರ್ತದೆ. ಈವ್ನಿಂಗ್ ಹೊತ್ತಿಗೆ ಸ್ನ್ಯಾಕ್ಸಿಗೆ ಕೂಡ ತಿನ್ಬೋದು ನಿಮಗೆ ಮಾಡಿಕೊಂಡು. ಯಾರೆಲ್ಲ ಎಗ್ ತುಂಬ ಇಷ್ಟಪಡ್ತೀರಿ ಅವರಿಗೆ ತುಂಬ ಇಷ್ಟ ಆಗ್ತದೆ ಇದು ಖಂಡಿತವಾಗಿ. ಎಗ್ಗಿದ್ದು ಮಸಾಲ ರೆಡಿ ಆಯಿತು. ಸೊ ನೆಕ್ಸ್ಟ್ ಹೇಳ್ತೇನೆ ಏನು ಮಾಡೋದಂತ. ಒಂದು ಎಗ್ ತಗೊಂಡು ಇದರ ಮೇಲೆ ಹೀಗಿಟ್ಟು, ಆಮೇಲೆ ಈ ಮಿಶ್ರಣ ಎಗ್ಗಿದ್ದು ಮಸಾಲೆಯನ್ನು ಇದಕ್ಕೆ ಹಾಕಿ ತಿನ್ನೋದು ಅಷ್ಟೇ. ಇಲ್ಲಿ ನೋಡಿ, egg bite is ready. Masala egg bite.